ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಅಂತೇಳಿ ಮತ್ತು ಜನರಿಗೂ ವಂಚನೆ ಮಾಡಿದ್ದಾರೆ ಮತ್ತು ಎಲೆಕ್ಷನ್ ಕಮಿಷನ್ಗೂ ವಂಚನೆ ಮಾಡಿದ್ದಾರೆ ಅಂತೇಳಿ ಇವತ್ತು ಹೈಕೋರ್ಟು ಅಸಿಂಧುಗೊಳಿಸಿ ಆದೇಶ ಮಾಡಿದ್ರು. ಏನು ಹೇಳ್ತೀರಿ? ಒಳ್ಳೆ ತೀರ್ಪು ಕೊಟ್ಟಿದೆ ನ್ಯಾಯಾಲಯ, ಅದಕ್ಕೆ ತಲೆ ಬಾಗಬೇಕು. ಆ ತೀರ್ಪು ಕೊಡೋವಾಗೆ ಎಲೆಕ್ಷನ್ನು ತಿರುಗೋಗಿ ಖರ್ಚು ಮಾಡೋ ಬದಲು ಎರಡನೇ ಅಭ್ಯರ್ಥಿನೇ MLA ಆಗಿ ಆಯ್ಕೆ ಮಾಡಬೇಕಾಗಿತ್ತು. ಅದಾದರೆ ಅದು ಸುಪ್ರೀಂ ಕೋರ್ಟಲ್ಲಿ ಮೋಸ್ಟ್ಲಿ ಎರಡನೇ ಅಭ್ಯರ್ಥಿನೇ ಕೊಡು ಅಂತೇಳಿ ನ್ಯಾಯ ಸಿಗ್ಬೋದು ಅಂತ ನಾವು ಆಶಿಸ್ತಾ ಇದ್ದೀವಿ. ಈಗ ನಿಮ್ಮ ಸ್ನೇಹಿತರಿಗೆ ಇದು ನ್ಯಾಯ ಕಾನೂನಾತ್ಮಕವಾಗಿ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ. ನಮ್ಮ ಸ್ನೇಹಿತರು ಅನ್ನೋದಕ್ಕಿಂತ ಪಕ್ಷದಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಇವತ್ತು 3-4 ವರ್ಷ ಕೆಲಸ ಮಾಡಿ ಜನಪರ ಕೆಲಸ ಮಾಡ್ಕೊತಾ ಇರೋದು ಒಂದು ಕೆಲಸಕ್ಕೆ ಒಂದು ನ್ಯಾಯ ಸಿಗ್ದಂಗೆ ಆಗಿದೆ. ಯಾರು ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂದರೆ ಮುನ್ರಾಜವರು ಭಾರಿ ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ. ಇವತ್ತು ಅವರಿಗೆ ನ್ಯಾಯ ಸಿಕ್ಕಿದೆ. ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಮುನ್ರಾಜವರು ಹೋಗ್ತಾರೆ. ಎರಡನೇ ಎಲೆಕ್ಷನ್ ಇಲ್ದಿರ ಎರಡನೇ ಅಭ್ಯರ್ಥಿನೇ ಘೋಷಣೆ ಮಾಡಬೇಕು MLA ಆಗಿ, ಜನಗಳಿಗೆ ಭಾರನ ಇಳಿಸಬೇಕು, ಎಲೆಕ್ಷನ್ಗಳಿಗೆ ಹೋಗೋ ನಿಲ್ಲಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ. ಮುನ್ರಾಜ್ಗೆ MLA ಆಗ್ತಾನೆ ಅಂತ ನಾನು ನಂಬಿದ್ದೆ.